ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ನಾಪಿ ನಾಲೆಡ್ಜ್. ನಾವು ಇವತ್ತಿನ ವಿಡಿಯೋದೊಳಗೆ ಸಿಂಧೂ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಈ ಸಿಂಧೂ ನಾಗರಿಕತೆ ಪ್ರಪಂಚದ ಅತಿ ದೊಡ್ಡ ನಾಗರಿಕತೆ ಆಗಿದೆ. ಅಂತಂದ್ರೆ ಪ್ರಾಚೀನ ಈಜಿಪ್ಟ್ ನಾಗರಿಕತೆಗಿಂತ ಇದು 20 ಪಟ್ಟು ದೊಡ್ಡದಾಗಿದೆ. ಕ್ರಿಸ್ತಶಕ 1826ರ ಈ ನಾಗರಿಕತೆಯ ಮೊದಲ ಕುರುಹುಗಳನ್ನ ಅಂತಂದ್ರೆ ಪ್ರಾಚೀನ ಸುಟ್ಟ ಇಟ್ಟಿಗೆಗಳನ್ನ ಮೊದಲ ಬಾರಿಗೆ ಹರಪ್ಪ ನೆಲೆಯಲ್ಲಿ ಗುರುತಿಸಿದವರು ಅಂತಂದ್ರೆ ಬ್ರಿಟಿಷ್ ಪ್ರವಾಸಿಗ ಚಾರ್ಲ್ಸ್ ಮೆರ್ಸನ್. ಕರ್ನಲ್ ಬರ್ನ್ಸ್ ಕ್ರಿಸ್ತಶಕ 1831-34ರಲ್ಲಿ ಪಂಜಾಬಿನ ಮಹಾರಾಜ ರಣಜಿತ್ ಸಿಂಗ್ನನ್ನ ಸಂದರ್ಶಿಸಲು ಹೋಗುವಾಗ ಹರಪ್ಪದಲ್ಲಿ ಕೋಟೆಯ ಅವಶೇಷಗಳನ್ನು ಗುರುತಿಸ್ತಾರ. ಕ್ರಿಸ್ತಶಕ 1853-54ರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ 2 ಬಾರಿ ಹರಪ್ಪ ನೆಲೆಯನ್ನ ಸಂಶೋಧಿಸಿದ. ಕರಾಚಿಯಿಂದ ಲಾಹೋರ್ಗೆ ಹೋಗುವಂತಹ ರೈಲ್ವೆ ಹಳಿಯ ನಿರ್ಮಾಣದ ವೇಳೆ ಕ್ರಿಸ್ತಶಕ 1856ರಲ್ಲಿ ಈ ನಾಗರಿಕತೆಯ ಸುಟ್ಟ ಇಟ್ಟಿಗೆಗಳ ಅವಶೇಷಗಳು ನಮಗೆ ಯಥೇಚ್ಛವಾಗಿ ಗೋಚರ ಆಯಿತು. ಕ್ರಿಸ್ತಶಕ 1862ರಲ್ಲಿ ಪ್ರಾಚ್ಯ ವಸ್ತು ಸಂಶೋಧಕ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಪಶ್ಚಿಮ ಪಂಜಾಬಿನಲ್ಲಿ ಶೋಧನೆಯನ್ನ ಕೈಗೊಂಡ್ರು. ಕ್ರಿಸ್ತಶಕ 1906ರಲ್ಲಿ ಪ್ರಥಮ ಡೈರೆಕ್ಟರ್ ಸರ್ ಜಾನ್ ಮಾರ್ಷಲ್ ನೇತೃತ್ವದೊಳಗ ಪ್ರಾಕ್ತನ ಇಲಾಖೆಯನ್ನ ಸ್ಥಾಪನೆ ಮಾಡಲಾಯಿತು. ಕ್ರಿಸ್ತಶಕ 1921ರಲ್ಲಿ ದಯಾರಾಮ್ ಸಹಾನಿಯವರಿಂದ ಪ್ರಥಮ ಬಾರಿಗೆ ಹರಪ್ಪ ನೆಲೆ ಪತ್ತೆ ಹಚ್ಚಲಾಯಿತು. ಕ್ರಿಸ್ತಶಕ 1922ರಲ್ಲಿ R.D. ಬ್ಯಾನರ್ಜಿ ಅವರಿಂದ ಮೊಹೆಂಜೊದಾರೋ ನೆಲೆ ಸಂಶೋಧನೆಯಾಯಿತು. ಕ್ರಿಸ್ತಶಕ 1924ರಲ್ಲಿ ಸರ್ ಜಾನ್ ಮಾರ್ಷಲ್ ರವರು ಸಂಶೋಧನಾ ಪ್ರಬಂಧವನ್ನು ಬರೆಯುವ ಮೂಲಕ ಲಂಡನ್ ನ್ಯೂಸ್ ಮತ್ತು ಇಲ್ಸ್ಟ್ರೇಟೆಡ್ ಪತ್ರಿಕೆಯಲ್ಲಿ ಪ್ರಕಟಿಸುವ ಮೂಲಕ ಜಗತ್ತಿಗೆ ಸಿಂಧೂ ನಾಗರಿಕತೆಯ ಪರಿಚಯವನ್ನು ಮಾಡಿದರು. ಇದುವರೆಗೆ ಪ್ರಾಚೀನ ಭಾರತದ ಇತಿಹಾಸ ಆರ್ಯರ ಆಗಮನದ ನಂತರವೇ ಪ್ರಾರಂಭವಾಯಿತು ಅನ್ನುವಂತಹ ನಂಬಿಕೆ ಸುಳ್ಳಾಯಿತು. ಪ್ರಾಚೀನ ಭಾರತದ ಇತಿಹಾಸ ಈ ನಾಗರಿಕತೆಯ ಪರಿಚಯದಿಂದ ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದಕ್ಕೆ ಹೋಯಿತು ಅಂತ ಹೇಳ್ಬೋದು. ಸಿಂಧೂ ನಾಗರಿಕತೆಯ ಕಾಲ ಸಾಮಾನ್ಯ ಅಭಿಪ್ರಾಯ ಅಂತಂದ್ರೆ ಕ್ರಿಸ್ತಪೂರ್ವ 2300ರಿಂದ 1750. ಸರ್ ಜಾನ್ ಮಾರ್ಷಲ್ ರವರ ಪ್ರಕಾರ ಕ್ರಿಸ್ತಪೂರ್ವ 3250ರಿಂದ 2750. ಮಾರ್ಟಿಮರ್ ವಿಲ್ಲರ್ ಅವರ ಪ್ರಕಾರ ಕ್ರಿಸ್ತಪೂರ್ವ 2500ರಿಂದ 1700. ಇದೇ ರೀತಿಯಾಗಿ ಹಲವಾರು ಜನ ಸಂಶೋಧನಾಕಾರರು ಸಿಂಧೂ ನಾಗರಿಕತೆಯ ಕಾಲದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಾರ. ನಾವು ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು ಮತ್ತು ಸಂಶೋಧಕರು. 1921ರಲ್ಲಿ ಹರಪ್ಪವನ್ನ ಡಾಕ್ಟರ್ ದಯಾರಾಮ್ ಸಹಾನಿ ಅವರು ಸಂಶೋಧನೆ ಮಾಡಿದ್ರು. 1922ರಲ್ಲಿ ಮೊಹೆಂಜೊದಾರೋ ನಗರವನ್ನು R.D. ಬ್ಯಾನರ್ಜಿ ಅವರು ಸಂಶೋಧನೆ ಮಾಡಿದ್ರು. 1953ರಲ್ಲಿ ಕಾಲಿಬಂಗಲನ್ನು B.B. ಲಾಲ್ ಅವರು ಸಂಶೋಧನೆ ಮಾಡಿದ್ರು. 1957ರಲ್ಲಿ ಲೋಥಾಲನ್ನು S.R. ರಾವ್ ರವರು ಸಂಶೋಧನೆ ಮಾಡಿದ್ರು. 1973-74ರಲ್ಲಿ ಧೋಲ್ವಿರಾವನ್ನು R.S. ಬಿಸ್ತ್ ಅವರು ಸಂಶೋಧನೆ ಮಾಡಿದ್ರು. ಪಾಕಿಸ್ತಾನದಲ್ಲಿರುವ ಪ್ರಮುಖ ನಿವೇಶಗಳನ್ನು ನೋಡೋದಾದ್ರೆ ಹರಪ್ಪ, ಮೊಹೆಂಜೊದಾರೋ, ಚಾನ್ಹುದಾರೋ, ಕೋಟ್ ಡಿಜಿ, ಅಮ್ರಿ, ಸೂತ್ಕಜೆಂಡರ್, ಅಲ್ಲದಿನೋ ಮತ್ತು ಬಾಲ್ಕೋಟ್. ಭಾರತದಲ್ಲಿರುವ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳನ್ನು ನೋಡೋದಾದ್ರೆ ಲೋಥಾಲ್ ಗುಜರಾತ್, ರೋಜ್ಡಿ ಗುಜರಾತ್, ಧೋಲ್ವಿರಾ ಗುಜರಾತ್, ಕಾಲಿಬಂಗನ್ ರಾಜಸ್ಥಾನ್, ಅಲಂಗೀರ್ಪುರ್ ಉತ್ತರ ಪ್ರದೇಶ್, ರಂಗ್ಪುರ್ ಗುಜರಾತ್, ದೆಸಾಲ್ಪುರ್ ಗುಜರಾತ್, ಸುತ್ಕೋಟನ ಗುಜರಾತ್, ರೂಪಾರ್ ಪಂಜಾಬ್, ಬನವಾಲಿ ಹರಿಯಾಣ. ನದಿ ದಂಡೆಯಲ್ಲಿರುವಂತಹ ಸಿಂಧೂ ಸಂಸ್ಕೃತಿಯ ಪ್ರಮುಖ ನಿವೇಶನಗಳನ್ನು ನೋಡೋದಾದ್ರೆ ಹರಪ್ಪ ಇದು ರಾವಿ ನದಿ ಎಡದಂಡೆಯಲ್ಲೊಳಗದ, ಮೊಹೆಂಜೊದಾರೋ ಸಿಂಧೂ ನದಿ ಬಲದಂಡೆ ಒಳಗದ, ಚಾನ್ಹುದಾರೋ ಸಿಂಧೂ ನದಿ ಎಡದಂಡೆ ಒಳಗದ, ಅಮ್ರಿ ಸಿಂಧೂ ನದಿಯ ಬಲದಂಡೆ ಒಳಗದ, ಕೋಟ್ ಟಿಜಿ ಸಿಂಧೂ ನದಿಯ ಎಡದಂಡೆ ಒಳಗದ, ಮಾಂಡವ್ ಚಿನಾಬ್ ನದಿ ಒಳಗದ. ಇದೇ ರೀತಿ ಇನ್ನೂ ಪ್ರಮುಖ ನಿವೇಶನಗಳನ್ನು ನಾವು ಸ್ಕ್ರೀನ್ ಮೇಲೆ ಹಾಕಿರ್ತೀವಿ.
ಸಿಂಧೂ ನಾಗರಿಕತೆಯ ಪ್ರಮುಖ ಕಟ್ಟಡಗಳು: ಬೃಹತ್ ಈಜುಕೊಳ ಮೊಹೆಂಜೊದಾರೋ ಒಳಗದೆ, ಬೃಹತ್ ಉಗ್ರಾಣಗಳು ಹರಪ್ಪ ಮತ್ತು ಮೊಹೆಂಜೊದಾರೋದಲ್ಲಿ, ಹಡಗುಕಟ್ಟೆ ಲೋಥಾಲ್, ಕಾಲೇಜು ಕಟ್ಟಡ ಮತ್ತು ಅಸೆಂಬ್ಲಿ ಹಾಲ್ ಮೊಹೆಂಜೊದಾರೋ, ಅರಮನೆ ದೇವಸ್ಥಾನದಂತಿರುವಂತಹ ಕಟ್ಟಡ ಮೊಹೆಂಜೊದಾರೋ, ಕಾರ್ಮಿಕರ ವಸತಿ ಗೃಹ ಹರಪ್ಪ. ಸಿಂಧೂ ನಾಗರಿಕತೆಯಲ್ಲಿರುವಂತಹ ವಿವಿಧ ಜನಾಂಗಗಳನ್ನು ನೋಡೋದಾದರೆ ಪ್ರೋಟೋ ಆಸ್ಟ್ರೋಲಾಯ್ಡ್, ಆಲ್ಡಿನಾಯ್ಡ್, ಮೆಡಿಟರೇನಿಯನ್ ಹಾಗೂ ಮಂಗೋಲಾಯ್ಡ್. ಈಗ ಸಿಂಧೂ ನಾಗರಿಕತೆಯ ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ವ್ಯಾಪ್ತಿ ತ್ರಿಕೋನಾಕೃತಿಯೊಳಗದ ಪಂಜಾಬ್, ಹರಿಯಾಣ, ಸಿಂಧ್, ಬಲೂಚಿಸ್ತಾನ್, ಗುಜರಾತ್, ರಾಜಸ್ಥಾನ್, ಪಶ್ಚಿಮ ಉತ್ತರ ಪ್ರದೇಶ್ ಮತ್ತು ಉತ್ತರ ಮಹಾರಾಷ್ಟ್ರದ ಭಾಗಗಳು ಇದರ ವ್ಯಾಪ್ತಿಗೆ ಒಳಪಟ್ಟಿದೆ. ಪಶ್ಚಿಮ ತುದಿ ಅಂತಂದರೆ ಸೂಕ್ತ್ ಜಂಡೂರ್ ಬಲೂಚಿಸ್ತಾನ್ ಒಳಗದ, ಪೂರ್ವದ ತುದಿ ಅಂತಂದರೆ ಅಲಂಗೀರ್ ಪರ್ ಮೀರತ್ ಒಳಗದ, ಉತ್ತರದ ತುದಿ ಅಂತಂದರೆ ಮಾಂಡಾ ಜಮ್ಮುವಿನ ಅಖನೂರು ಜಿಲ್ಲೆ ಒಳಗದ, ದಕ್ಷಿಣ ತುದಿ ಅಂತಂದರೆ ದೈಮಾಬಾದ್ ಮಹಾರಾಷ್ಟ್ರ ಒಳಗದ. ಸಿಂಧೂ ನಾಗರಿಕತೆಯ ಒಟ್ಟು ವಿಸ್ತೀರ್ಣ ಅಂತಂದರೆ 12,99,600 ಚದರ ಕಿಲೋಮೀಟರ್, ಪೂರ್ವ ಪಶ್ಚಿಮದ ಅಂತರ ಅಂತಂದರೆ 1,600 ಕಿಲೋಮೀಟರ್, ಉತ್ತರ ದಕ್ಷಿಣದ ಅಂತರ ಅಂತಂದರೆ 1,100 ಕಿಲೋಮೀಟರ್. ಈಗ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು ಮತ್ತು ಅವುಗಳ ಮಹತ್ವದ ಕುರಿತು ನೋಡೋಣಂತ. ಮೊದಲನೇದಾಗಿ ಹರಪ್ಪ. ಪಾಕಿಸ್ತಾನದ ಪಂಜಾಬ್ನ ಮಾಂಟಿಗೋಮರಿ ಜಿಲ್ಲೆಯಲ್ಲಿ ರಾವಿ ನದಿ ಎಡದಂಡೆ ಮೇಲೊಳಗದ ಮೊದಲ ಬಾರಿಗೆ ಪತ್ತೆಯಾದಂತಹ ನಿವೇಶನ. ಈ ಹರಪ್ಪ ನೆಲೆಯ ಇತರ ಸಂಶೋಧಕರು ಅಂತಂದರೆ MS ವರ್ತ್ಸ್, KN ದೀಕ್ಷಿತ್, ಮಾರ್ಟಿಮರ್ ವಿಲ್ಲರ್, RH ಮೆಡೋ. ಇಲ್ಲಿ ಬೃಹತ್ ಉಗ್ರಾಣಗಳು ಕಂಡು ಬರ್ತಾವ, ಕಾರ್ಮಿಕ ವಸತಿ ಗೃಹಗಳು ಕಂಡು ಬರ್ತಾವ. ಎರಡನೇದಾಗಿ ಮೊಹೆಂಜೊದಾರೋ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾನ್ ಜಿಲ್ಲೆಯಲ್ಲಿ ಸಿಂಧೂ ನದಿ ಬಲದಂಡೆ ಒಳಗದ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾನ್ ಜಿಲ್ಲೆಯಲ್ಲಿ ಸಿಂಧೂ ನದಿ ಬಲದಂಡೆ ಮೇಲದ. RD ಬ್ಯಾನರ್ಜಿಯವರಿಂದ 1922ರಲ್ಲಿ ಸಂಶೋಧನೆಗೊಳ್ತದ. ಇತರೆ ಸಂಶೋಧಕರು ಅಂತಂದರೆ ಸರ್ ಜಾನ್ ಮಾರ್ಷಲ್, ಮ್ಯಾಕೆ, ವಿಲ್ಲರ್ ಹಾಗೂ ಜಾರ್ಜ್ F ಡೇಲ್ಸ್. ಇದು ಸಿಂಧೂ ನಾಗರಿಕತೆಯ ಬೃಹತ್ ನಿವೇಶನ. 35,000-40,000 ಜನರು ಇಲ್ಲಿ ವಾಸಿಸ್ತಿದ್ರು. ಬೃಹತ್ ಸ್ನಾನದ ಕೊಳ ಇಲ್ಲಿ ಕಂಡುಬರುತ್ತ. ಕಂಚಿನ ನೃತ್ಯ ಭಂಗಿಯ ಮೂರ್ತಿ ಕಂಡುಬರುತ್ತ. ಹತ್ತಿಯ ಅವಶೇಷಗಳು ದೊರೆತಾವ. ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ ಇಲ್ಲೇ ನಮಗೆ ಕಾಣಿಸಿಗ್ತದ. ಸೈನಿಕರ ದಾಳಿಯಿಂದ ಜನರು ಸತ್ತಂತಹ ಅವಶೇಷಗಳು ಇಲ್ಲೇ ದೊರೆತಾವ ಹಾಗೂ ಬೃಹತ್ ಉಗ್ರಾಣಗಳು ಕೂಡ ಕಂಡುಬರ್ತಾವೆ. ಮೂರನೇದಾಗಿ ಲೋಥಾಲ್. ಗುಜರಾತಿನಲ್ಲಿ ಬೋಗಾವ್ ನದಿಯ ದಂಡೆ ಮೇಲೊಳಗದ. SR ರಾವ್ ರವರಿಂದ 1957ರಲ್ಲಿ ಶೋಧನೆಯಾಯಿತು. ಬೃಹತ್ ಹಡಗುಕಟ್ಟೆ ಅಂತಂದರೆ ಡಾರ್ಕ್ ಯಾರ್ಡ್ ಅನ್ನು ನಾವು ಇಲ್ಲಿ ಕಾಣಬಹುದು. ಮನೆಯ ದ್ವಾರಗಳು ಮುಖ್ಯ ಬೀದಿಯ ಕಡೆಗೆ ತೆರೆದಾವ. ಯಜ್ಞಕುಂಡಗಳು, ಭತ್ತದ ಹೊಟ್ಟುಗಳು ಇಲ್ಲೇ ದೊರೆತಾವ. ಕಂಚಿನ ಸರಳು ಮತ್ತು ಅಳತೆ ಗುರುತಿನ ವಸ್ತುಗಳು ಕೂಡ ಸಿಕ್ಕ್ಯಾವ. ಸತಿ ಪದ್ಧತಿಯನ್ನು ನೆನಪಿಸುವಂತಹ ಗಂಡ ಹೆಂಡತಿಯ ಜೋಡಿ ಸಮಾಧಿ ಇಲ್ಲಿ ಸಿಕ್ಕ್ಯಾವ. ನಾಲ್ಕನೇದಾಗಿ ಚೌನ್ಹುದಾರೋ. ಸಿಂಧೂ ನದಿ ಎಡದಂಡೆ ಮೇಲಿರುವಂತಹ ಚೌನ್ಹುದಾರೋವನ್ನು 1931ರಲ್ಲಿ N ಮಜುಮ್ದಾರ್ ಅವರು ಸಂಶೋಧನೆ ಮಾಡ್ತಾರೆ. ಇದು ಕೋಟೆಯಿಂದ ಆವೃತವಾಗದೇ ಇರುವಂತಹ ಏಕೈಕ ನಗರ. ನಟರಾಜನ ವಿಗ್ರಹದಂತಹ ನಗ್ನ ಪುರುಷದ ಚಿತ್ರದ ಅವಶೇಷಗಳು ಇಲ್ಲಿ ದೊರೆತಾವ. ಮಸಿ ಕುಡಿಕೆಗಳು ಕೂಡ ಇಲ್ಲಿ ಸಿಕ್ಕ್ಯಾವ. ಐದನೇದಾಗಿ ಕಾಲಿಬಂಗನ್. ಇದು ರಾಜಸ್ಥಾನದೊಳಗೆ ಕಂಡುಬರ್ತದ. ಒಂಟೆಯ ಎಲುಬುಗಳು ಕೂಡ ಇಲ್ಲಿ ಸಿಕ್ಕ್ಯಾವ. ನೇಗಿಲಿನಿಂದ ಉಳುಮೆ ಮಾಡಿರುವಂತಹ ಪ್ರಥಮ ನಿರ್ದೇಶನ ಕೂಡ ನಮಗೆ ಇಲ್ಲಿ ಸಿಗ್ತದ. ಯಜ್ಞ ಕುಂಡಗಳು, ಮಾತೃದೇವತೆಯ ಟಿರ್ರಾಕೋಟ ಪ್ರತಿಮೆಗಳು ಕೂಡ ಇಲ್ಲಿ ನಮಗೆ ಕಾಣಿಸಿಗ್ತದೆ. ಸೊ ಇದಿಷ್ಟು ಸಿಂಧೂ ನಾಗರಿಕತೆಯ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.